ದಕ್ಷಿಣ ವಿಚಾರದಲ್ಲಿ ಆಗಿರೋ ಬೆಳವಣಿಗೆಗಳ ಬಗ್ಗೆ ತಮ್ಮ ಮೊದಲ ಅಭಿಪ್ರಾಯ ಹೇಳ್ಬಿಡ್ತಾರೆ. ಈಗ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ನಜೀರ್ ಅವರನ್ನ ಸಿಎಂ ಪೊಲಿಟಿಕಲ್ ಸೆಕ್ರೆಟರಿಯಿಂದ ಕೈ ಬಿಟ್ಟಿದ್ದಾರೆ, ಏನ್ ಅನ್ಸುತ್ತೆ ಸರ್? ಇಲ್ಲ, ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ಯಾವನ್ನ ನಾನು ಇರಲಿಲ್ಲ, ನಾನು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ನಸೀರ್ ಅವ್ರಿಗೆ ಇನ್ನೂ ತೆಗಿತೀನಿ, ಡ್ರಾಪ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ನಾನು ಕೇಳಿ ನೋಡ್ತೀನಿ, ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಕಾರಣಕ್ಕೆ ಅಂತ. ಏನಕ್ಕೆ ಸಿ ಎಮ್ ಅವರು ಏನೋ ಅವ್ರಿಗೆ ದಾವಣಗೆರೆ ಹೋಗೋಕೆ ಹೇಳಿದ್ರಂತೆ, ದಾವಣಗೆರೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಏನೋ ತೀರ್ಮಾನ ತೊಗೊಂಡಿದ್ದಾರೆ ಅಂತ ಗೊತ್ತಾಯಿತು. ಈಗಲ್ಲೇ ಸಿ ಎಮ್ ಮನೆಗೆ ಹೋಗ್ತಾ ಇರೋದು ನಾನು. ಸಿ ಎಮ್ ಕರೆದವ್ರು ನನಗೆ 10:30ಕ್ಕೆ ಸಿ ಎಮ್ ಕರೆದವ್ರೆ. ಈಗಲ್ಲೇ ಸಿ ಎಮ್ ಮನೆಗೆ ಹೋಗ್ತಾ ಇದ್ದೀನಿ ನಾನು. ಎಲ್ಲ ಒಗ್ಗಟ್ಟಾಗಿ ಈಗ ಏನಾಗಿದೆ, ಯಾರನ್ನ ಎಷ್ಟು ಹೇಳಿದಾರಾ, ಎಷ್ಟು ಹೇಳಿದಾರಾ? ಅಲ್ಲೇ ಮುಸಲ್ಮಾನ್ ಅಸಮಾಧಾನ ಇದ್ದಿದ್ದು ನಿಜ. ಕಾರಣ ಅಂದರೆ ಲೋಕಲಲ್ಲಿ ಮತದಾರರು ಲೋಕಲಲ್ಲಿ ದಾವಣಗೆರೆ ಸೌತಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಏನಕ್ಕೆ ಟಿಕೆಟ್ ಕೇಳಿದ್ರು, ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ. ಆಮೇಲೆ ಸರಿ ಹೋಗಿದ್ದಾರೆ. ಸರಿ ಹೋಗಿ ನಮ್ಮ ಪಕ್ಷ ಅಭ್ಯರ್ಥಿಗೆ ಸಮ್ಮತ್ ಅವ್ರಿಗೆ ಮತ ಕೊಟ್ಟಿದ್ದಾರೆ. 100ಕ್ಕೆ 100 ನಾವು ಒಳ್ಳೆ ಲೀಡಿಂಗಲ್ಲಿ ನಾವು ಗೆಲ್ತೀವಿ. ದಾವಣಗೆರೆ ನಾನಿಲ್ಲಪ್ಪ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಜನಗಳ ಮಧ್ಯದಲ್ಲಿ ಇರೋನು, ನಾನೊಬ್ಬ ಸೇವಕ. ನಾನು ಯಾವತ್ತೂ ಲೀಡರ್ ಆಗೋ ಕೊಟ್ಟಿಲ್ಲ, ನಾನು ಮುಂದೇನೂ ಲೀಡರ್ ಆಗೋ ಕೊಟ್ಟಲ್ಲ. ನಾನೊಬ್ಬ ಸೇವಕ, ಸೇವೆ ಮಾಡ್ತಾ ಇದ್ದೀನಿ ಅಷ್ಟೇ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ನಾನು ಯಾವತ್ತು ಈಗ ಅವ್ರು ಹೇಳ್ಕೊಂಡ್ರೆ ನಾನೇನು ಮಾಡಲಿ? ನಾನೊಂದು ಎಂದು ಬಾಯಿಲ್ಲ ಹೇಳಿಲ್ಲ. ನಾನೇನಂದೆ, ಈಗ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಜನ ಸೇವಕ. ನಾನು ಜನ ಸೇವಕ. ನಾವು ನೋಡ್ರಿ, ಇದು ಮುಚ್ಚುಮರಿ ಏನಿಲ್ಲ, ಏನು ಕ್ಲೋಸ್ ಡೋರಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡಿದ್ರಿಲ್ಲ. ಓಪನ್ 20ನೇ ತಾರೀಕಿಗೆ, ಹೋದ ತಿಂಗಳು 20ನೇ ತಾರೀಕಿಗೆ KPCCಯಲ್ಲಿ ಮಾನ್ಯ ಸುರ್ಜೇವಾಲಾ ಅವರು, DK ಶಿವಕುಮಾರ್ ಅವರು ಮೀಟಿಂಗನ್ನು ಕರೆದಿದ್ರು. ಎಲ್ಲ ಮುಖಂಡರು ಇದ್ದರು. ದಾವಣಗೆರೆ 200 ಜನ ಮೇಲೆ ಎಲ್ಲ ಮುಖಂಡರು ಬಂದರು. ಬ್ಲಾಕ್ ಅಧ್ಯಕ್ಷರು ಬಂದಿದ್ದರು. ಆಲ್ಮೋಸ್ಟ್ ಎಲ್ಲ ಅಲ್ಪಸಂಖ್ಯಾತರು ಮುಖಂಡರುಗಳು ಬಂದಿದ್ದು. ಓಪನ್ ಸಭೆಯಲ್ಲಿ ಹೇಳಿದ್ದೀನಿ, ನಾವು ದಯಮಾಡಿ ಮುಸಲ್ಮಾನ್ ಕೊಡಿ ಸರ್. ನೀವು ಸಿಗ್ಗೋಂದಲ್ಲೂ ನಾವು ಕೇಳಿ ತೊಗೊಂಡ್ವಿ, ನೀವು ಕೊಟ್ರಿ, ನಾವು ಗೆಲ್ಸ್ಕೊಂಡು ಬರ್ತೀವಿ. ದಾವಣಗೆರೆಯಲ್ಲೂ ಕೊಡಿ, ನೀವು ದಾವಣಗೆರೆಯಲ್ಲಿ ಕೊಡಿ, ಯಾರಿಗಾನ ಕೊಡಿ. ಓಪನ್ ಸಭೆಯಲ್ಲಿ ಹೇಳಿರೋದು ನಾನು, ಏನು ಕ್ಲೋಸ್ ಡೋರಲ್ಲಿಲ್ಲ. ರಿಜ್ವಾನು ಇದ್ದರು, ನಾಸೀರ್ ಹುಸೇನ್ ಇದ್ದರು, ಸಲೀಂ ಅಹಮದ್ ಇದ್ದರು, ನಸೀರ್ ಅಹಮದ್ ಇದ್ದರು, ಎಲ್ಲರೂ ಇದ್ದರು, ಹಾರಿಸ್ ಅವರಿದ್ದರು. ಎಲ್ಲ ಓಪನ್ ಆಗಿ ಪಬ್ಲಿಕಲ್ಲಿ ಹೇಳಿರೋದು ನಾನು. ಅದು ಯಾರ ಮುಂದೆ ಹೇಳಿರೋದು? ಅಧ್ಯಕ್ಷ ಮುಂದೆ ಹೇಳಿರೋದು. DK ಶಿವಕುಮಾರ್ ಅಧ್ಯಕ್ಷ ಮುಂದೆ ಹೇಳಿದ್ದೀನಿ, ಸುರ್ಜೇವಾಲಾ ಮುಂದೆ ಹೇಳಿದ್ದೀನಿ. ನೀವು ಕೊಡಿ, ನೀವು ಕೊಟ್ಟು ಯಾರಿಗಾನ 7 ಜನ ಅರ್ಜಿ ಹಾಕಿದ್ದಾರೆ. 7 ಜನ ಯಾರಿಗಾನ ನೀವು ಟಿಕೆಟ್ ಕೊಡಿ. 7 ಜನದಲ್ಲಿ ಯಾರಿಗಾನ ಟಿಕೆಟ್ ಕೊಡಿ. ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದರೆ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಕೇಳ್ರಿ, ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ. ಇದೇ ನೀವು ಕನ್ಫ್ಯೂಸ್ ಮಾಡೋದು. ನಮ್ಮ ಮಾತನ್ನು ಬಿಟ್ಟು ಅದು ಬೇರೆ ಹೊರಬಿಟ್ರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.